ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಬಂಧುಗಳೇ, ನೀವು ಈಗ ಕೇಳಲಿರುವ ಈ ಸಂದೇಶ ಸಾಮಾನ್ಯ ಭವಿಷ್ಯವಾಣಿ ಅಲ್ಲ. ಇದು ನಿಮ್ಮ ಜೀವನದ ಆಳದಲ್ಲಿ ಮರೆಯಾಗಿರುವ ಒಂದು ಗುಪ್ತ ಶಕ್ತಿಯ ಕರೆ. ನೀವು ಇತ್ತೀಚೆಗೆ ಅನುಭವಿಸುತ್ತಿರುವ ಮನಸ್ಸಿನ ಗೊಂದಲ, ಅಸಹನೆ, ನಂಬಿಕೆ ಮುರಿಯುವ ಘಟನೆಗಳು ಇವೆಲ್ಲವೂ ಯಾದೃಚ್ಛಿಕವಲ್ಲ. ಇದರ ಹಿಂದೆ ಗ್ರಹಗಳ ಆಳವಾದ ಚಲನೆ ಕಾರ್ಯನಿರ್ವಹಿಸ್ತಾ ಇದೆ. ನೀವು ಎಷ್ಟೇ ಶ್ರಮ ಪಟ್ಟರೂ ಕೂಡ ಫಲ ಅನ್ನೋದು ಸಿಗ್ತಾ ಇಲ್ಲ ಅಂತ ನಿಮಗೇನಾದರೂ ಬೇಸರ ಆಗಿದೆಯಾ? ನಿಮ್ಮ ಪರಿಶ್ರಮವನ್ನು ಯಾರು ಕೂಡ ಗುರುತಿಸ್ತಾ ಇಲ್ಲ ಅಂತ ನೋವಾಗಿದೆಯಾ? ಹಾಗಿದ್ರೆ ಈ ಸಂದೇಶ ನಿಮಗಾಗಿಯೇ ಬಂದಿದೆ. ಮುಂದಿನ ಕೆಲವು ದಿನಗಳು ನಿಮ್ಮ ಜೀವನದಲ್ಲಿ ಅಸಾಧಾರಣ ತಿರುವು ತರುತ್ತೆ. ಆದರೆ ನೀವು ಮೊದಲಿಗೆ ಒಂದು ಕಠಿಣ ಪರೀಕ್ಷೆಯನ್ನು ಎದುರಿಸಬೇಕಾಗುತ್ತೆ. ಶನಿ, ರಾಹು ಮತ್ತು ಕೇತುಗಳ ಸಂಚಾರ ನಿಮ್ಮ ಜೀವನವನ್ನು ಕಂಪಿಸುವಂತೆ ಮಾಡ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಸುತ್ತಲಿನ ಪರಿಸ್ಥಿತಿಗಳು ತೀವ್ರವಾಗಿರುತ್ತೆ. ನೀವು ನಂಬಿದ ಕೆಲವರು ನಿಮ್ಮ ವಿರುದ್ಧ ನಿಲ್ಲಬಹುದು. ಸ್ನೇಹಿತರ ಅಂತ ಅನಿಸ್ಕೊಂಡವರು ದೂರ ಆಗಬಹುದು. ಕುಟುಂಬದಲ್ಲಿ ಸಣ್ಣ ವಿಷಯವೂ ಕೂಡ ದೊಡ್ಡ ವಿವಾದ ಆಗ್ಬೋದು. ಆದರೆ ಈ ಎಲ್ಲ ಘಟನೆಗಳು ನಿಮ್ಮನ್ನು ಮುರಿಯೋದಕ್ಕೆ ಅಲ್ಲ, ನಿಮ್ಮನ್ನು ಇನ್ನಷ್ಟು ಬಲಪಡಿಸೋದಕ್ಕೆ. ನೀವು ನಿಮ್ಮ ಮಾತುಗಳನ್ನು ತುಂಬ ಜಾಗ್ರತೆಯಿಂದ ಬಳಸಬೇಕು. ಕೋಪದಲ್ಲಿ ಹೇಳಿದ ಒಂದು ಪದ ಕೂಡ ಸಂಬಂಧಗಳನ್ನು ಶಾಶ್ವತವಾಗಿ ಹಾಳು ಮಾಡಬಹುದು. ಆದ್ದರಿಂದ ಸಹನೆ ನಿಮ್ಮ ದೊಡ್ಡ ಶಕ್ತಿಯಾಗಲಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಶಾಂತವಾಗಿಡೋದು ಅತ್ಯಂತ ಮುಖ್ಯ. ಪ್ರತಿದಿನ ಸ್ವಲ್ಪ ಸಮಯ ಧ್ಯಾನ ಮಾಡಿ, ದೇವರ ನಾಮಸ್ಮರಣೆ ಮಾಡಿ. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಹನುಮಂತನ ಸ್ಮರಣೆ ನಿಮ್ಮ ಮನಸ್ಸಿಗೆ ಅಪಾರ ಶಕ್ತಿ ನೀಡುತ್ತೆ. ಹನುಮಾನ್ ಚಾಲಿಸ ಪಠನೆ ನಿಮ್ಮ ಜೀವನದ ಒಳಗಿನ ಭಯವನ್ನು ದೂರ ಮಾಡುತ್ತೆ. ಶನಿವಾರದಂದು ಶನಿದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ನಿಮ್ಮ ಕಷ್ಟಗಳನ್ನೆಲ್ಲ ಪರಮಾತ್ಮನಿಗೆ ಅರ್ಪಿಸಿಬಿಡಿ. ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಕಾಣಿಸುತ್ತೆ. ಹಣಕಾಸಿನ ವಿಷಯದಲ್ಲಿ ನೀವು ಎದುರಿಸುತ್ತಿರುವ ತಡೆಗಳು ನಿಧಾನವಾಗಿ ನಿವಾರಣೆಯಾಗುತ್ತೆ. ಇಷ್ಟು ದಿನಗಳಿಂದ ನಿಂತಿದ್ದ ಕಾರ್ಯಗಳು ಮತ್ತೆ ಚಲನೆ ಪಡೆಯುತ್ತೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗೋದಕ್ಕೆ ಆರಂಭವಾಗುತ್ತೆ. ದೇವಿ ಲಕ್ಷ್ಮಿಯ ಕೃಪೆ ನಿಮ್ಮ ಮೇಲೆ ಹರಿಯೋದಕ್ಕೆ ಆರಂಭವಾಗುತ್ತೆ. ಆದರೆ ಒಂದು ಮಹತ್ವದ ಎಚ್ಚರಿಕೆ: ಈ ಯಶಸ್ಸಿನ ನಡುವೆ ಅಹಂಕಾರವನ್ನು ಪ್ರವೇಶ ಮಾಡೋದಕ್ಕೆ ಬಿಡಬೇಡಿ. ನೀವು ಎಷ್ಟು ಎತ್ತರಕ್ಕೆ ಏರಿದರೂ ನೆಲದ ಮೇಲೆ ಕಾಲಿಡಲೇಬೇಕು. ದೇವರನ್ನು ಮರಿಬೇಡಿ. ಇದೇ ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಒಂದು ವಿಶೇಷ ವ್ಯಕ್ತಿ ಪ್ರವೇಶ ಮಾಡುವ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಮೊದಲಿಗೆ ಅದು ಸಾಮಾನ್ಯವಾಗಿ ಕಾಣಬಹುದು, ಆದರೆ ನಿಧಾನವಾಗಿ ನೀವು ಅವರ ಮಹತ್ವವನ್ನು ಅರಿತೀರ. ನಿಮ್ಮ ಮನಸ್ಸಲ್ಲಿ ಮತ್ತೆ ನಂಬಿಕೆ ಅನ್ನೋದು ಹುಟ್ಟುತ್ತೆ. ಮತ್ತೆ ಸಂತೋಷದ ಬೆಳಕು ಕಾಣಿಸುತ್ತೆ. ನಿಮ್ಮ ಶತ್ರುಗಳು ಸಂತೋಷದ ನಿಧಾನವಾಗಿ ತಮ್ಮ ಶಕ್ತಿಯನ್ನು ಕಳೆದುಕೊಳ್ತಾರೆ. ನೀವು ಎಷ್ಟು ಮೌನವಾಗಿರ್ತೀರಾ ಅಷ್ಟು ನೀವು ಬಲಿಷ್ಠರಾಗಿರ್ತೀರ. ಕೊನೆಯದಾಗಿ ಒಂದು ಗುಪ್ತ ಸೂಚನೆ: ಈ ಸಂದೇಶವನ್ನು ಯಾರಿಗೂ ಹೇಳಬೇಡಿ. ನಿಮ್ಮ ಶಕ್ತಿಯನ್ನು ನಿಮ್ಮಲ್ಲೇ ಉಳಿಸಿಕೊಳ್ಳಿ. ಮುಂದಿನ ದಿನಗಳು ನಿಮ್ಮ ಜೀವನದ ಹೊಸ ಅಧ್ಯಾಯ. ನಿಮ್ಮ ಭಾಗ್ಯ ಈಗ ನಿಮ್ಮ ಕಡೆ ತಿರುಗ್ತಾ ಇದೆ. ಸಿದ್ಧರಾಗಿ, ಇದು ನಿಮ್ಮ ಪುನರ್ಜನ್ಮದ ಸಮಯ. ಎಲ್ಲರೂ ಕೂಡ ಓಂ ಶ್ರೀ ನಮೋ ಭಗವತೆ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.